ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಮೋಕ್ಷ ಅಧಿಕಾರದ ಎರಡನೇ ಮಂಗಲ ಕಲಶಿಕೆ. ಪ್ರಜ್ಞಾಕ್ಷೇತ್ರೀ ಶಿಖೇಯಂ ಕಥಮಪಿ ಗುಣೈ ಪಾತಿತಾ ಸಾವಧಾನೇ ಸೂಕ್ಷ್ಮೇಂತಃ ಸಂಧಿಬಂಧೇ ನಿಪತತಿ ರಭಸಾತ್ ಆತ್ಮಕರ್ಮೋದಯಶ್ಚ ಆತ್ಮಾನಂ ಮಗ್ನಮನಂತಃ ಸ್ಥಿರವಿಶತರಸಃ ನಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತಃ ಕುರ್ವತಿ ಭಿನ್ನ ಭಿನ್ನೌ. ಆದುದರಿಂದ ಜೀವದ ಶುದ್ಧ ಸ್ವರೂಪದ ಅನುಭವ ರೂಪವಾಗಿ ಪರಿಣಮಿಸುವಂತಹ ಜ್ಞಾನಗುಣವು ಅದು ಮೋಕ್ಷದ ಕಾರಣವಿದೆ ಎಂದು ಅದರ ಸ್ವರೂಪವನ್ನು ಹೇಳಲಾಗುತ್ತದೆ. ಎಂದರೆ ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಏನು ಹೇಳಿದ್ರು? ಮೋಕ್ಷದ ಕಾರಣ ಯಾವುದು ಇದೆಯೋ ಜ್ಞಾನಗುಣದ ಪರಿಣಮನ ಅದರ ರೂಪವನ್ನು ಹೇಳಲಾಗುತ್ತದೆ ಅಂಥೇಳಿ ಸೂಚನೆ ನೀಡಿ ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಆ ಜ್ಞಾನದೊಳಗೆ ಏನಿದೆ, ಯಾವುದೇ ಪ್ರಕಾರದಿಂದ ಭೇದದ ವಿಕಲ್ಪ ಇಲ್ಲ. ಅನುಭವ ಇದೆಯಲ್ಲ, ದೃಷ್ಟಾಂತ ಬರ್ತಿದೆ ಆಗಮದೊಳಗ. ಮುತ್ತಿನ ಮಾಲೆಯನ್ನು ಹಾರವನ್ನು ಕೊಳ್ಳುವ ವೇಳೆಯದೊಳಗ ಮುತ್ತಿನ ಜಾತಿಯ ಪರೀಕ್ಷೆ ಮಾಡಲಾಗುತ್ತದೆ. ಅವುಗಳನ್ನು ಹೆಣೆದಿರುವಂಥ ಕೌಶಲ್ಯವನ್ನು ನೋಡಿ ಮೆಚ್ಚಿಕೊಳ್ಳಲಾಗುತ್ತದೆ. ಅದರ ಬೆಲೆ ಸಲುವಾಗಿ ನಾನಾ ರೀತಿಯಿಂದ ವಿಚಾರ ಮಾಡಲಾಗುತ್ತದೆ. ಆದರೆ ಯಾವಾಗ ಅದನ್ನು ಖರೀದಿ ಮಾಡಿ ಕೊರಳಲ್ಲಿ ಧಾರಣ ಮಾಡಲಾಗುತ್ತದೆ ಆವಾಗ ಅದು ಯಾವುದು ವಿಕಲ್ಪ ಇರುವುದಿಲ್ಲ. ಬಸ್ ಮುತ್ತಿನ ಮಾಲೆಯ ಭೋಗದ ಅನುಭವ. ಸರಿ, ಅದೇ ಪ್ರಕಾರ ವಿಶ್ವದಲ್ಲಿರುವಂಥ ದ್ರವ್ಯಗಳ ಸ್ವರೂಪದ ವಿಚಾರ, ಆ ದ್ರವ್ಯಗಳಲ್ಲಿ ಒಂದು ವಿಲಕ್ಷಣವಾದಂಥ ಜೀವದ ಸ್ವರೂಪದ ವಿಚಾರ, ಆ ಜೀವದಲ್ಲಿ ಅನಾದಿ ಕಾಲದಿಂದ ನಡೆದುಕೊಂಡು ಬರ್ತಾ ಇರುವಂಥ ಅಪರಾಧ ರೂಪ ಪರಿಣಮನ ಮತ್ತು ಅದರಿಂದ ಪ್ರಾಪ್ತವಾಗುವಂಥ ಫಲಗಳ ವಿಚಾರ, ಅದರ ನಂತರ ಆ ಅಪರಾಧವನ್ನು ಯಾವ ರೀತಿ ಹೋಗಲಾಡಿಸಬಹುದಾಗಿದೆ ಅನ್ನುವುದರ ವಿಚಾರ ಎಲ್ಲ ಕೂಲಂಕುಷವಾಗಿ ಆಳವಾಗಿ ಮಾಡಲಾಗುತ್ತದೆ. ನಂತರ ಯಾವಾಗ ಅದರ ಉಪಾಯ ಕೈಗೆ ಬರ್ತಿದೆಯೋ, ಜ್ಞಾನಕ್ಕೆ ತಿಳಿದು ಬರ್ತಿದೆಯೋ, ಯಾವ ಉಪಾಯ ದೋಷವನ್ನು ಅಪರಾಧವನ್ನು ದೂರ ಮಾಡಿ ಸುಖದ ಮಾರ್ಗದೊಳಗೆ ಸಾಗುವಂಥ ಉಪಾಯ, ಆ ಉಪಾಯವನ್ನು ಜ್ಞಾನ ಯಾವಾಗ ಅಂಗೀಕಾರ ಮಾಡ್ತಿದೆಯೋ ಆಗ ಯಾವ ವಿಕಲ್ಪ ಇರುವುದಿಲ್ಲ. ವಿಶ್ವದಲ್ಲಿ ನಾನೊಂದು ಇಂಥ ದ್ರವ್ಯ ಇದ್ದೇನೆ, ಯಾವೂ ವಿಕಲ್ಪ ಇರುವುದಿಲ್ಲ. ನನ್ನಲ್ಲಿ ಇಂಥ ಗುಣಗಳಿದ್ದಾವೆ, ಯಾವುದೂ ಇರುವುದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದು ಮೋಕ್ಷದ ಕಾರಣ ಆಗುವಂಥ ಜ್ಞಾನದ ಪರಿಣಮನಿದೆಯೋ ಅದರ ರೂಪ ಎಂಥದ್ದಿರ್ತಿದೆ, ಅದರ ರೂಪ ಎಂಥದ್ದಿರ್ತಿದೆ ಅನ್ನುವುದನ್ನು ತಿಳಿಸಿಕೊಡ್ತಾ ಜ್ಞಾನಿ ಮಹಾತ್ಮರ ಒಂದೇ ಒಂದು ವಾಕ್ಯ ಹೇಳಿದರು. ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ
ಇದು ಜ್ಞಾನ ಅಂದ್ರೆ ಇಲ್ಲಿ ತಿಳಿಯುವ ಮಾತನೇ ಇಲ್ರಿ, ತಿಳಿಯುವ ಮಾತನೇ ಇಲ್ಲ, ಅನುಭವದನ ಮಾತಿದೆ. ಅನುಭವದೊಳಗೆ ಏನಿದೆ? ಅನುಭವದೊಳಗೆ ನಿರಾಕರತೆ ಇದೆ, ಸುಖದ ಸಂವೇದನೆ ಇದೆ. ಈಗ ಯಾವ ಪ್ರಕಾರ ಮುತ್ತಿನ ಮಾಲೆಯ ದೃಷ್ಟ ಅಂತ ಹೇಳ್ತು, ಅದೇ ಪ್ರಕಾರ ಮಗನಿಗೆ ಹೆಣ್ಣು ನೋಡು ವೇಳೆದೊಳಗೆ ಏನೆಲ್ಲ ಚೌಕಾಶಿ. ಮದುವೆ ಆದ ನಂತರ ಆ ಹೆಣ್ಣು ಗಂಡಿನ ಮಿಲನ ಇರ್ತಿದೆಯಲ್ಲ, ಆ ವೇಳೆದೊಳಗೆ ಯಾವ ವಿಚಾರ ಅವಳಿಗೆ ಆಗಲಿ ಅಥವಾ ಆ ಯುವಕನಿಗಾಗಲಿ ಇರ್ತಿದೆ, ಬಸ್ ಅದೇನು ಭೋಗ ಸುಖ ಇದೆಯೋ ಅದರೊಳಗೆ ಒಂದಾಗಿ ಹೋಗ್ತಾರೆ. ಅದೇ ಪ್ರಕಾರ ಇಲ್ಲಿ ಜ್ಞಾನಗುಣದ ಪರ್ಯಾಯ ಮತ್ತು ಅಖಂಡ ಅಭೇದ ಧ್ರುವ ಎರಡರೊಳಗ ಇದನ್ನು ತಿಳಿಯೋದು ಅನ್ನುವಂಥ ಭೇದ ಕೂಡ ಇಲ್ಲ, ಇದು ನಾನು ಅನ್ನುವಂಥ ಭೇದ ಕೂಡ ಇಲ್ಲ. ದೃಷ್ಟಾಂತದ ಮೇಲಿಂದ ದಾಷ್ಟಾಂತದ ಅಳತೆ ಮಾಡಿಕೊಳ್ಬೇಕು. ದೃಷ್ಟಾಂತ ಅಂತೂ ಸರ್ವಾಂಗೀಣವಾಗಿ ಸರಿ ಹೊಂದುವುದಿಲ್ಲ. ತಿಳ್ಕೊಳ್ಳುವ ಸಲುವಾಗಿ, ಅಂದಾಜು ಬರುವ ಸಲುವಾಗಿ ದೃಷ್ಟಾಂತ ಇರ್ತಿದೆ. ಇಲ್ಲಿ ಆ ಮುತ್ತಿನ ಮಾಲೆದ್ದಾಗಲಿ ಆ ಯುವಕ ಯುವತಿಯರದಾಗಲಿ ಭಿನ್ನ ದ್ರವ್ಯದ ಮಾತಿದೆ. ಮುತ್ತಿನ ಮಾಲೆಯನ್ನು ಪರಿಧಾರಣೆ ಮಾಡುವಂಥ ಆ ದೊರೆ ಅಥವಾ ಅರಶಿ ಎರಡು ದ್ರವ್ಯದವರ ಅದರ ಅನುಭವ ಮಾಡೋದು. ಇಲ್ಲಿ ನವ ಯುವ ಯುವತಿಯ ಅಥವಾ ಪತಿ ಪತ್ನಿಯರ ಭೋಗದೊಳಗೂ ಕೂಡ ಎರಡು ವಸ್ತು ಇದ್ದಾವೆ. ಆದರೆ ಇಲ್ಲಿ ಸ್ವಭಾವದಿಂದ ಎರಡಿರುವೆಳೆದೊಳಗೂ ಕೂಡ ತ್ರಿಕಾಲ ಏಕರೂಪವಿರುವಂಥ ಒಂದು ವಸ್ತು ಇದೆ. ಸ್ವಭಾವದೊಳಗೆ ಏನು ಭೇದ ಇದೆ? ಅದು ತ್ರಿಕಾಲಿ ಇದೆ, ಇದು ಸಮಯವರ್ತಿ ಇದೆ. ಆದರೆ ಆ ತ್ರಿಕಾಲಿಗೆ ನಿರಂತರ ಸಮಯವರ್ತಿ ಇದೆ. ಒಂದು ಸಮಯದ ಅಪೇಕ್ಷಾದಿಂದ ಅದು ಸಮಯದ್ದೇ ಇದೆ ಪರ್ಯಾಯ. ಆದ್ರೆ ಆ ಪರ್ಯಾಯ ಯಾವಾಗೂ ನಿಲ್ಲುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ಅರ್ಥಾತ್ ಅಖಂಡ ಯಾವುದಿದೆ? ದ್ರವ್ಯನ ಪರ್ಯಾಯ. ಅರೆ ದ್ರವ್ಯ ಯಾವ ಪ್ರಕಾರ ಅಖಂಡ ಇದೆಯೋ ಅದೇ ಪ್ರಕಾರ ಪರ್ಯಾಯದ ಪ್ರವಾಹ ಹರಿಗೆಡದಂತೆ ಅಖಂಡ ಇದೆ. ಅಂದರೆ ಎರಡು ಇರುವೆಳೆದೊಳಗು ಸ್ವರೂಪದಿಂದ ಎರಡು ಇರುವೆಳೆದೊಳಗೂ ಕೂಡ ಅವು ಎರಡು ವಾಸ್ತವದಲ್ಲಿ ಇಲ್ಲ. ಅಭೇದ. ಏನು ಅನುಭವ ಮಾಡ್ತಾ ಇದೆ ಇಲ್ಲಿ? ಅನುಭವ ಶಬ್ದದ ಭಾವವನ್ನ, ಶಬ್ದದ ವಾಚ್ಯ ರೂಪದ ಯಾವ ಭಾವ ಇದೆಯೋ ಆ ಭಾವವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಏನ ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ, ಜ್ಞಾನ ಅಂದಮೇಲೆ ಅದರ ಕೆಲಸ ಏನಿದೆ ರೀ? ತಿಳ್ಕೊಳ್ಳೋದಿದೆ. ಹಾಗಾದ್ರೆ ಮುಂದೆ ಹೇಳ್ತಾರೆ ನೋಡ್ರಿ, ಅನುಭವ ಮಾಡ್ತಾ ಇದೆ, ಅದು ಅನುಭವ ರೂಪ ಇದೆ. ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದು. ಏನಿದೆ ಭೇದ ರೂಪದ ಕಥನ? ಯಾವುದು ಶುದ್ಧ ಸ್ವರೂಪದ ಅನುಭವ ರೂಪ ಇರುವಂಥ ಜ್ಞಾನ ಇದೆಯೋ ಆ ಜ್ಞಾನ ಏನು ಮಾಡಿದೆ? ಜೀವದ ಶುದ್ಧತ್ವ ಪರಿಣಮನವನ್ನು, ಜೀವದ ಅಂದ್ರೆ ಜೀವದ ಪರಿಣಮನ ಶುದ್ಧತ್ವ ರೂಪದಿಂದನೇ ಸದೈವ ಇದೆ ರೀ. ನಿಗೋಧದಿಂದ ಹಿಡ್ಕೊಂಡು ಸಿದ್ಧಾವಸ್ಥೆಯವರೆಗೆ ಅನಾದಿ ಅನಂತ ಏನಿದೆ? ಜೀವದ ಪರಿಣಮನ ಶುದ್ಧತ್ವದಿಂದ ಕೂಡಿದ್ದ ಇದೆ. ಇಲ್ಲಿ ಜೀವ ಮತ್ತು ಜ್ಞಾನದೊಳಗೆ ಭೇದ ಇದೇನಿಲ್ಲ, ಅನುಭವದೊಳಗೆ ಭೇದ ಇಲ್ಲ. ಆದರೂ ಕೂಡ ಜ್ಞಾನ
ಜೀವದ ಶುದ್ಧತ್ವ ರೂಪದ ಪರಿಣಮನವನ್ನು ಸಂಪೂರ್ಣವಾಗಿ ಧಾರಣ ಮಾಡಿದೆ. ಅಂದ್ರೆ ಏನ್ರಿ? ಅರೆ ಅದಕ್ಕೆ ಹೇಳಿದ್ರು ವಚನದಿಂದ ಅಗೋಚರ ಇದೆ. ಆದರೂ ಕೂಡ ಮನಸ್ಸಿನ ವಿಕಲ್ಪಕ್ಕ ವಚನದ ಮಾಧ್ಯಮವನ್ನು ಕೊಡುವಂಥ ನಿಷ್ಫಲ ಅಥವಾ ಸಫಲ ಪ್ರಯತ್ನ ಮಾಡ್ತಾ ಇದೆ. ನಿಷ್ಫಲ ಯಾಕಂದ್ರೆ ಪೂರ್ಣ ರೂಪದಿಂದ ಸಾಧ್ಯ ಇಲ್ಲ. ಸಫಲ ಯಾಕ ಅಂತಂದ್ರೆ ಅದಿಲ್ಲದ ನಮಗೆ ತಿಳಿದು ಬಂದ ಏನಿದೆ ಅತ್ಯಂತ ಸೂಕ್ಷ್ಮ ಮಾತ. ಜೀವ ದ್ರವ್ಯದೊಳಗ ಅಭೇದ ರೂಪದಿಂದ ಆಕಾಶದ ಪ್ರದೇಶಕ್ಕಿಂತ ಅನಂತ ಗುಣಿತ ಗುಣಗಳಿದ್ದಾವೆ. ವಿಷಯ ಗ್ರಹಣ ಮಾಡೋದು ಶಬ್ದದಿಂದ ಯಾವ ಕೇಳಿದ್ದೇವೆ ಅಥವಾ ತಿಳಿದಿದೆ ಅಂತ ಹೇಳಿ ಧಾರಣ ಮಾಡಿದ್ದೇವೆ ಅದನ್ನೆಲ್ಲ ಪಕ್ಕಕ್ಕಿಡೋದು. ಜೀವದಲ್ಲಿ ಅರೆ ಜೀವ ಅಂದ್ರೆ ಇಂಥ ಒಂದು ಅದ್ಭುತ ಅನಂತ 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 ಗುಣಗಳನ್ನು ಅಭೇದ ರೂಪದಿಂದ ಧಾರಣ ಮಾಡಿರುವಂಥ ಒಂದು ಮಹಾಸಮರ್ಥ ಮಹಾಸತ್ತ ಇದೆ. ಮಹಾಸಮರ್ಥ ಮಹಾಸತ್ತ. ಒಂದು ಸೂಜಿ ತುದಿಯ ಮೇಲೆ ಅಸಂಖ್ಯ ಶರೀರ, ಒಂದು ಶರೀರದೊಳಗ ಅನಂತ ಜೀವಿದ್ರೂ ಆ ಜೀವ ಮಹಾಸತ್ತ ಇದೆ. ಎಂಥ ಮಹಾಸತ್ತ? ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣಗಳನ್ನು ಹಿಡಿದಿಟ್ಕೊಂಡದ್ದಿದೆ. ಸ್ವಲ್ಪ ಕೂಡ ಅದರೊಳಗ ಜಾರಿ ಹೋಗುವ ಮಾತಿಲ್ಲ ಯಾವೊಂದು ಗುಣ. ಮಹಾಸಮರ್ಥ ಮಹಾಸತ್ತ ಇದೆ ಜೀವ. ಏನು ಹೇಳ್ತು? ಇನ್ನೊಂದ್ಸಲ ಬುದ್ಧಿಯೊಳಗೆ ತಂದುಕೊಳ್ಳೋಣ. ಬುದ್ಧಿಯ ಭೂಮಿಕೆಯೊಳಗೆ ವಿಷಯವನ್ನು ತಂದುಕೊಳ್ಳೋಣ. ಒಂದು ಸೂಚಿ ತುದಿಯ ಮೇಲೆ ಅಸಂಖ್ಯ ಔದಾರಿಕ ಶರೀರ ಇದೆ. ಒಂದು ಶರೀರದೊಳಗೆ ಅನಂತ ಜೀವಿದ್ದಾರೆ. ಆದ್ರೆ ಆ ಜೀವ, ಪ್ರತಿಯೊಂದು ಜೀವ ಎಂಥ ಸಾಮರ್ಥ್ಯವಂತ ಇದೆ ಅಂತಂದ್ರೆ ಆಕಾಶದ ಪ್ರದೇಶದ ಅನಂತ ಗುಣಗಳನ್ನು, ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣಗಳನ್ನು ಯಾವ ರೀತಿ ಹಿಡಿದುಕೊಂಡಿದೆ ಅಂತಂದ್ರೆ, ಅದೇ ಗುಣದ ವ್ಯಾಖ್ಯಾನ ಹೇಳಿದಾರಲ್ಲ, ಏನು ಹೇಳಿದರು? ದ್ರವ್ಯದ ಎಲ್ಲ ಎಲ್ಲಿದೆ? ಜೀವದ್ರವ್ಯದೊಳಗೆ ಯಾವ ಗುಣ ಎಲ್ಲಿದೆ? ಎಲ್ಲ ಭಾಗ, ಎಲ್ಲ ಅವಸ್ಥೆಯೊಳಗೆ. ಅರೆ ಅತ್ಯಂತ ಸೂಕ್ಷ್ಮ ಅವಗಾಹನದೊಳಗೆ ಅದರ ಪ್ರದೇಶಗಳಿದ್ರೂ ಕೂಡ ಅನಂತ ಗುಣಗಳನ್ನು ಅದ ತನ್ನಲ್ಲೇ ಧಾರಣ ಮಾಡಿರುವಂಥ ಮಹಾಸಮರ್ಥಶಾಲಿ ಮಹಾಸತ್ತ ಇದೆ. ಮತ್ತು ಎಂಥ ಅವಸ್ಥೆಯೊಳಗೂ ಕೂಡ, ಎಂಥ ಅವಸ್ಥೆ? ವಾಹನದ ಅಪಘಾತದೊಳಗ ಚಿನ್ನ ಭಿನ್ನಾಗಿ ಹೋಗ್ತಿದೆಯಲ್ಲ ಶರೀರ. ಮನುಷ್ಯಂದಲ್ಲ, ಹಿಂದೆ ಹೇಳಿರ್ತಾರೆ ಭಾರವಾದಂಥ ಟ್ರಕ್ ಇರ್ತಿದೆ, ಅದರ ಕೆಳಗೆ ಸೂಕ್ಷ್ಮ ಕಾಯದ ಜೀವಗಳ ಇರುವಂಥವಲ್ಲ, ಕಣ್ಣಿಗೆ ಕಾಣದೇ ಇರುವಂಥ ತ್ರಸ ಜೀವಗಳ ಯಾವ ರೀತಿ ದಬ್ಬೆ ಹೋಗ್ತವೆ, ಯಾವ ರೀತಿ ದುಃಖದ ಅನುಭವ ಮಾಡ್ತಾ ಇರಬಹುದು. ನಮ್ಮನ್ನು ನಾವು ಅಲ್ಲಿಟ್ಟು ನೋಡೋದ್ರಿ ಹೇಗಿಡೋದ? ದೇಹ ಸಹಿತ ಅಲ್ಲ, ದೇಹ ಬುದ್ಧಿ ಸಹಿತ. ದೇಹ ಬುದ್ಧಿ ಸಹಿತ ಭಾರವಾದಂಥ ಅಪಾಚೆ ಹೇಳಿದ್ರು. ಹುಲ್ಲಿನ ಮೇಲೆ ನಡೆಯೋದಂತಂದ್ರೆ ನಮ್ಮ ಮೈ ಮೇಲೆ ಆಣೆಯಂಥ ಒಂದು ಪ್ರಾಣಿ ಕಾಲಿಟ್ಟರೆ ಯಾವ ರೀತಿ ಬಾಧೆ ಆಗ್ತಿದೆ.
ಅದೇ ರೀತಿ ಅದರಲ್ಲೇ ಇರುವಂಥ ಜೀವಗಳಿಗೆ ನೋವು, ಬಾಧೆ ಆಗ್ತದೆ, ಕಷ್ಟ ಆಗ್ತಿದೆ, ಸತ್ತು ಹೋಗ್ತವೆ, ದಬ್ಬಿ ಹೋಗ್ತವೆ, ಏನೇನು ಆಗ್ತದೆ. ಅದು ಇನ್ನೊಬ್ಬರ ಕಥೆ, ಆ ಜೀವಗಳ ಕಥೆ ಅಲ್ಲ. ಈಗಂತೂ ಆ ಜೀವಗಳ ಅಲ್ಲಿದ್ದಾವೆ. ಆದ್ರೆ ನಾನು ಅಲ್ಲಿಂದೆಲ್ಲ 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 ಹೇಗೆ ದಾಟಿ ಬಂದೆನೋ ಗೊತ್ತಿಲ್ಲ. ಯಾರಿಗೆ ಗೊತ್ತಾ? ಕೇವಲಿ ಭಗವಂತರಿಗೆ ಗೊತ್ತಾ. ದಾಟಿ ಬಂದಿರುವಂಥ ನನ್ನ ಆತ್ಮನಿಗೆ ಗೊತ್ತಾ. ಆದ್ರೆ ಪರ್ಯಾಯ ವಿಮೂಢ ಆಗಿ ನಾನು ಅನುಭವಿಸಿದ ದುಃಖವನ್ನೂ ಮರೆತಿದ್ದೇನೆ. ನನ್ನ ತ್ರಿಕಾಲಿ ಸ್ವಭಾವವನ್ನು ತಿಳಿಸಿಕೊಟ್ರೆ ನಂಬುತ್ತಾ ಇಲ್ಲ. ಎಂಥ ಮಹಾಸಮರ್ಥ ಮಹಾಸತ್ತ ಇದ್ದೇನೆ ನಾನು. ಜೀವದ ಸತ್ತ, ಮಹಾಸತ್ತ. ಅರೆ, ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣ, ಪ್ರತಿಯೊಂದು ಗುಣದ್ದು ಮೂರೂ ಕಾಲದ ಪರ್ಯಾಯ. ಅವು ಎಲ್ಲವನ್ನೂ ತನ್ನಲ್ಲೇ ಧಾರಣ ಮಾಡಿ ಸ್ವಲ್ಪ ಕೂಡ ಒಂದು ಸಮಯ ಕೂಡ ಅದರ ಭಾರದೊಳಗ ಬೇಸರ ಪಡದೇ ಇರುವಂಥ ಆ ಜೀವದ ಸಾಮರ್ಥ್ಯ, ದ್ರವ್ಯದ ಸಾಮರ್ಥ್ಯ. ಇದೆಲ್ಲ ತಿಳ್ಕೊಳ್ಳೋದು ಬೇಕಿದೆ ಅಲ್ಲ? ಅವಶ್ಯವಾಗಿ ಬೇಕಿದೆ. ಯಾಕೆ? ಸ್ವಭಾವ ಸಾಮರ್ಥ್ಯವನ್ನು ತಿಳಿಯುವುದೇ ಪ್ರಗಟ ಜ್ಞಾನದ ಪ್ರಯೋಜನ ಇದೆ. ಸಮನಸ್ಕನಿಗೆ ಸ್ವಭಾವ ಸಾಮರ್ಥ್ಯವನ್ನು ತಿಳಿಯುವುದೇ ಪ್ರಗಟ ಜ್ಞಾನದ ಸಾರ್ಥಕ. ಅದರಿಂದ ಏನಾಗ್ತಿದೆ? ಅದರಿಂದ ಪರ್ಯಾಯ ವಿಮೂಢತೆ ಕುಂದತಾ ಹೋಗ್ತಿದೆ, ಬಿಟ್ಟು ಹೋಗ್ತಿದೆ. ಯಾವ ಪರ್ಯಾಯ ವಿಮೂಢತೆ? ಅನ್ಯ ದ್ರವ್ಯದ ಪರ್ಯಾಯದೊಳಗೆ ಯಾವ ಅಹಂಕಾರ ಮಾಡ್ತಾ ಇದ್ದೇನಲ್ಲ, ಆ ವಿಮೂಢ. ಎಷ್ಟು ನಾವು ಬಿಡಿಸಿ ನೋಡ್ತೇವೆ ಅಷ್ಟು ನಮ್ಮ ಅಪರಾಧ 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 ಎಲ್ಲಿವರೆಗೆ ವಿಸ್ತರಿಸಿದೆ. ಎಷ್ಟು ಬಿಡಿಸಿದ್ರೂ ಕೂಡ ಅಪರಾಧ ಉಳ್ಕೊಳ್ತಾನೆ ಇದೆ ಕಥನದೊಳಗೆ. ಜೀವ ದ್ರವ್ಯದ ಯಾವ ಶುದ್ಧತ್ವ ರೂಪದ ಪರಿಣಮನ ಇದೆಯೋ, ಶುದ್ಧತ್ವ ರೂಪದ ಪರಿಣಮನಂದ್ರೆ ಏನಿಲ್ಲಿ? ಅನಂತ ಗುಣಗಳನ್ನು ಬಿಟ್ಟುಕೊಡುವುದಿಲ್ಲ. ಪ್ರತಿಯೊಂದು ಗುಣದ ಮೂರೂ ಕಾಲದ ಪರ್ಯಾಯ ಅಥವಾ ಭವಿಷ್ಯ ಕಾಲದ್ದು ಎಷ್ಟು ಸಮಯ ಅದಾವಲ್ಲ ಅಷ್ಟು ಹೇಗಿದ್ದಾವ್ರಿ? ಶಕ್ತಿ ರೂಪದಿಂದ ಅದಾವಲ್ಲ, ಅವುಗಳ ಸರದಿ ವರ್ತಮಾನದ್ದು ಬಂದ ನಂತರ ವ್ಯಕ್ತ ಆಗ್ತವೆ. ಮರು ಸಮಯದೊಳಗ ಅದೇ ಪಾರಿಣಾಮಿಕ ಭಾವರೂಪದಿಂದ ಪರಿಣಮಿತ ಆಗ್ತವೆ. ಹಾಗಾದ್ರೆ ಪಾರಿಣಾಮಿಕ ಭಾವದೊಳಗ ಏನಾದರೂ ಹೀನಾಧಿಕತೆ ಆಗ್ತಿದೆಯಲ್ಲ? ಮೂರೂ ಕಾಲದ ಯಾವ ಪರ್ಯಾಯ ಅದಾವ ಪ್ರತಿಯೊಂದು ಗುಣದ, ಅಲ್ಲಿ ಯಾವ ಪಾರಿಣಾಮಿಕ ಭಾವ ಶಕ್ತಿ ಇದೆ, ಭೂತಕಾಲದ ಎಲ್ಲ ಪರ್ಯಾಯಗಳ ಶಕ್ತಿ ರೂಪದ ಯಾವ ಅಂಶ ಇದೆಯೋ ಅದೆಲ್ಲ ಆ ಪಾರಿಣಾಮಿಕ ಭಾವದೊಳಗೆ ನಿಹಿತ ಇದೆ. ಭವಿಷ್ಯ ಕಾಲದ ಎಷ್ಟು ಪರ್ಯಾಯಗಳ ಆಗೋವಿದಾವೆಯೋ ಅವೆಲ್ಲವುಗಳದ್ದ ಶಕ್ತಿ ರೂಪದ ಅಂಶ ಅದರಲ್ಲಿ ನಿಹಿತ ಇದೆ. ವರ್ತಮಾನದೊಳಗೆ ಒಂದು ಪ್ರಗಟ ಇದೆ. ಅದು ಮರು ಸಮಯದೊಳಗ ಭೂತಕಾಲದ ಪಾರಿಣಾಮಿಕದೊಳಗೆ ಒಂದಾಗಿ ಹೋಗ್ತಿದೆ. ಒಂದಾಗಿ ಹೋಗ್ತಿದೆ ಅರ್ಥಾತ್ ಅಭಾವ ಆಗುವುದಿಲ್ಲರಿ. ಹೇಗೆ ಅಭಾವ ಆಗುವುದಿಲ್ಲ? ಸಮುದ್ರದೊಳಗೆ ಬಿದ್ದಿರುವಂಥ ಜಲಬಿಂದುವಿನ ಹಾಗೆ ಅಭಾವ ಆಗ್ತಿದೆ ಏನ್ರಿ ಅದರದ್ದು? ಎಲ್ಲಿದೆ? ಹಿಡ್ಕೊಳ್ಳಿಕ್ಕೆ ಬರ್ತಿದೆಯೇನ? ಹಿಡ್ಕೊಳ್ಳಿಕ್ಕೆ ಬರುವುದಿಲ್ಲ, ಮತ್ತು ಅದನ್ನೇ ಎತ್ತಿ ತಕ್ಕೊಳ್ಳಿಕ್ಕೆ ಬರುವುದಿಲ್ಲ. ಅದರ ಅಭಾವ. ಅದೇ ಪ್ರಕಾರ ವ್ಯಯವಾಗಿರುವಂಥ ಪರ್ಯಾಯದ ಅಭಾವ ಆಗಿಲ್ಲ. ಈ ಪಾರಿಣಾಮಿಕ ಭಾವ ಅಥವಾ ಕಾರಣ ಶುದ್ಧ ಪರ್ಯಾಯ ಅಂಥೇಳಿ ನೋಡಿದರೆ ಅದರ ಸಾಮರ್ಥ್ಯ
ದ್ರವ್ಯ ಗುಣ ಯಾವ ಪ್ರಕಾರ ತ್ರಿಕಾಲಿ ಸ್ವಭಾವ ರೂಪದಿಂದ ಇದಾವೆಯೋ ಅದೇ ಪ್ರಕಾರ ಅದರ ಸಾಮರ್ಥ್ಯ. ಹಾಗಾದ್ರೆ ಇಲ್ಲೇನು ಹೇಳಿದ್ರು? ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥ, ಇಲ್ಲಿ ಮತ್ತೊಂದು ಸರ್ವಥ ಬಂತು. ನಿನ್ನೆರಡಿದ್ದೂರೇ ಅಲ್ಲಿ ಒಂದ್ರ ಕೆಳಗೊಂದ, ಮತ್ತಿಲ್ಲಿ ಮತ್ತೊಂದು ಬಂತ ಸರ್ವಥ. ಅರೆ ಕರ್ಮದ ಸರ್ವಥಾ ಅಭಾವ, ಸರ್ವಥಾ ದ್ರವ್ಯದ ಪರಿಣಮನ. ಇಲ್ಲೇನ? ಇಲ್ಲಿ ಸರ್ವಥಾ ಧಾರಣ ಮಾಡಿದೆ ಜ್ಞಾನ. ಅಭ್ಯಾಸ ಹೀಗೆ ಮಾಡಬೇಕಾಗ್ತದೆ. ಎಷ್ಟು ಸಾಧ್ಯ ಇದೆ ಅಲ್ಲ ಅಷ್ಟು ಎಳೆ ಎಳೆಯಾಗಿ ಬಿಡಿಸಿ ಅದರ ಸಾಮರ್ಥ್ಯವನ್ನು ಅರಿತುಕೊಂಡ್ರೆ ಪರನ ಮಹಿಮೆ ಎಲ್ಲಿ ನಿಲ್ಲುತ್ತಿದೆ ರೀ? ಯಾವುದರ ಸಲುವಾಗಿ ನಿಲ್ಲುತ್ತಿದೆ ಹೇಳ್ರಿ? ಯಾವ ಪದಾರ್ಥದ ನಿಲ್ಲುತ್ತಿದೆ? ನಿನ್ನೆ ಹೇಳಿತಲ್ಲ ಏನು? ಪರಪದಾರ್ಥ ನನ್ನಲ್ಲೇ ಇಲ್ಲ ಅಲ್ಲ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾಕೆ? ಪರಪದಾರ್ಥದ ಕಾರಣದಿಂದ ನಾನಿಲ್ಲ, ಪರಪದಾರ್ಥದ ಕಾರಣದಿಂದ ನನ್ನ ಆಗು ಹೋಗುಗಳೆಲ್ಲ. ಪರಪದಾರ್ಥ ನನ್ನಲ್ಲಿ ಏನು ಮಾಡೋದು ಸಾಧ್ಯ ಇಲ್ಲ ಅಂದಮೇಲೆ ಪರಪದಾರ್ಥ ಇದ್ದರೆ ಎಷ್ಟ, ಇಲ್ಲದಿದ್ದರೆ ಎಷ್ಟ? ಯಾವುದ ನನ್ನ ಮನೆ ಅಲ್ಲ, ಆ ಮನೆಯೊಳಗೆ ಯಾರು ಇದ್ರೆ ಎಷ್ಟ, ಮಾಲೀಕಿದ್ರೆ ಎಷ್ಟ, ಬಾಡಿಗೆದಾರರು ಇದ್ರೆ ಎಷ್ಟ, ಕೀಲಿ ಹಾಕಿಟ್ಟಿದ್ರೆ ಎಷ್ಟ, ನನಗೇನು ಫರಕ್ ಆಗ್ತಿದೆ ರೀ? ಅದೇ ಪ್ರಕಾರ ಶರೀರ, ರಾಗ ಮೊದಲಾದ ಸಮಸ್ತ ಪರಪದಾರ್ಥಗಳ ಧರ್ಮ ಧರ್ಮ ಆಕಾಶ ಕಾಲ ಸರ್ವಜ್ಞರ ಜ್ಞಾನದೊಳಗೆ ಬರ್ತಾ ಇರ್ತಾವೆ. ಅಂಚಳನ ಒಂದು ಅದ್ಭುತವಾದಂಥ ಮಾತು ಜನಾಗಮದಲ್ಲಿ ಬಂತು. ಏನು? ಪ್ರಮೇಯತ್ವ ಗುಣ. ಜ್ಞಾನದೊಳಗೆ ಸ್ವಪರಗಳನ್ನು ತಿಳಿಯುವಂಥ ಶಕ್ತಿ ಇದೆ ಅನ್ನುವ ಉದ್ದೇಶ ಏನಿತ್ತಲ್ಲ, ಅದು ತಿಳಿಯುವ ಸಲುವಾಗಿ ಇಲ್ಲ ಭರತಬಾಯಿ. ಹಾಗಾದರೆ ಯಾವುದರ ಸಲುವಾಗಿ? ನಾನೇನ್ರೆ ಮಾಡ್ತೇನೆ ಅದರಿಂದ ನನ್ನಲ್ಲೇ ಏನ್ರೆ ಆಗ್ತಿದೆ ಅನ್ನುವ ಯಾವ ಮಿಥ್ಯಾ ದೊಡ್ಡದಾದ ಭ್ರಮೆ ಇದೆಯಲ್ಲ, ಆ ಭ್ರಮೆಯನ್ನು ಬಿಡುವ ಸಲುವಾಗಿದೆ. ಪರಪದಾರ್ಥ ಮತ್ತು ಸ್ವಪದಾರ್ಥವನ್ನು ಜೀವ ಒಂದು ಜ್ಞಾನದಿಂದ ತಿಳಿತಾನೆ ಮಾತ್ರ. ಆದರೆ ಅದನ್ನು ತಿಳಿಯೋದು ಅವನಿಗೆ ಅವಶ್ಯಕ ಇಲ್ಲ. ಮೂಲ ಏನಿದೆ ಅಂತಂದ್ರೆ ಅದು ತಿಳಿದು ಬರುವಂತಹ ಸ್ವಭಾವ ಅದರಲ್ಲಿ ತಿಳಿಯುವುದ ಮತ್ತು ತಿಳಿದು ಬರುವಂತಹ ಸ್ವಭಾವದ ಕಾರಣದಿಂದ ಇಲ್ಲಿ ಪ್ರತಿಬಿಂಬಿತ ಆಗೋದ. ಇದರೊಳಗೆ ಎಷ್ಟು ವ್ಯತ್ಯಾಸ ಇದೆ. ಭೂಮಿಯ ಆಕಾಶದಷ್ಟಲ್ಲ, ಆಕಾಶ ಪಾತಾಳದಷ್ಟೇ ಇದೆ. ಧರ್ಮ ಎಷ್ಟು ಸ್ವಾಧೀನ, ಎಷ್ಟು ಸ್ವತಂತ್ರ ಮತ್ತು ಎಷ್ಟು ಒಳಗರೆ, ಎಷ್ಟು ಒಳಗೆ. ದೃಷ್ಟಿಯೊಳಗ ಪರದ್ರವ್ಯದ ಗ್ರಹಣ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಧರ್ಮದ ಅಥವಾ ಸುಖದ ಗಂಧ ಕೂಡ ಬರುವುದಿಲ್ಲ ನೋಡ್ರಿ. ನಾವು ನಂಬಿರೋ ಅಷ್ಟೇ, ನಂಬದೇ ಇದ್ರು ಅಷ್ಟೇ. ವಸ್ತು ಸ್ವರೂಪ ಹಾಗೇ ಇದೆ. ಏನು ಹೇಳಿದರೆ ಇಲ್ಲಿ ಜ್ಞಾನದ ಸರ್ವಥಾ ಧಾರಣೆ ಮಾಡುವ ಮಾತು ಹೇಳಿದರೆ ಜ್ಞಾನದ ಸಾಮರ್ಥ್ಯ ಅಂತದ್ದಿದೆ. ಈಗ ಜೀವದ ಹೇಳಿತು, ಅದರ ಅಂಥ ಜೀವವನ್ನು ಸಂಪೂರ್ಣ ರೂಪದಿಂದ ಯಾವುದನ್ನೂ ಒಂದು ಅಂಶವನ್ನೂ ಬಿಡುವುದಿಲ್ಲ. ಯಾವ ಒಂದು ಅಂಶ? ಆಗಿ ಹೋಗಿರುವಂಥ ಅನಂತ ಪರ್ಯಾಯ, ಅದರ ಅನಂತ ಗುಣಿತ ಆಗಬೇಕಾಗಿರುವಂಥ ಪರ್ಯಾಯ ಏನಿದೆ? ನನ್ನ ನಿಧಿ ಅಂಥದ್ದಿದೆ, ನನ್ನ ವೈಭವ ಅಂಥದ್ದಿದೆ, ನನ್ನ ಸಾಮರ್ಥ್ಯ ಅಂಥದ್ದಿದೆ. ಯಾರು ನನ್ನ ಕೈ ಹಿಡಿಬೇಕಾಗಿದೆ? ಯಾರು ಹಿಡಿಬೇಕಾಗಿದೆ? ಅರೆ ಇಂಥ ಸಾಮರ್ಥ್ಯವಂತ. ಏನು ಸಾಮರ್ಥ್ಯ? ಒಂದು ಜ್ಞಾನವೇ ಸಾಮರ್ಥ್ಯ. ಹಾಗಾದ್ರೆ ಆ ಜ್ಞಾನದಂಥ ಅನಂತ ಗುಣ ಇದಾವೆ. ಅವುಗಳದ್ದೆಲ್ಲ ಎಲ್ಲಿ? ಅದೆಲ್ಲ ಆ ಜ್ಞಾನದೊಳಗೆ ಧಾರಣ ಆಗ್ತಿದೆ ನೋಡ್ರೆ. ಹಾಗಾದ್ರೆ ಇಲ್ಲಿ ಅವುಗಳ ಸತ್ತಾದ ಯಾವ ಪ್ರಕಾರದ ಸತ್ತ ಇದೆಯೋ ಆ ಪ್ರಕಾರ ಜ್ಞಾನದೊಳಗೆ ತಿಳಿದು ಬರೋದು, ಧಾರಣ ಆಗೋದು ಏನಿದೆಯಲ್ಲ
ಇದು ಅವುಗಳದ್ದು ಮಹಿಮಾ ಇದೆ. ಯಾಗ ಯಾಗ ಅಂತಂದ್ರೆ ಸಭೆಯೊಳಗೆ, ವಿಶಾಲವಾದಂಥ ಸಭೆಯೊಳಗೆ ತನಗೆ ನಿರ್ದಿಷ್ಟ ಸ್ಥಾನ ಇತ್ತು ಅಂತಂದ್ರೆ ತನ್ನ ಮಹಿಮೆ ಇದೇನಿಲ್ಲ. ಏನು ಆ ಸಭೆಯ ಆಯೋಜಕರ ಮಹಿಮೆ ಇದೆ? ಅರೆ ತನ್ನ ಮಹಿಮೆ. ಒಂದು ನಿರ್ದಿಷ್ಟ ಸ್ಥಾನ ಆರಕ್ಷಕ ಇದ್ದ ನಂತರ ಅದರಲ್ಲಿ ತನ್ನ ಬೆಲೆ ಎಷ್ಟ್ರೆ ಯೋಚನೆ ಮಾಡೋದು. ಹಾಗಾದ್ರೆ ಆ ಅನಂತ ಗುಣಗಳದ ಬೆಲೆ ಜ್ಞಾನದೊಳಗೆ ಧಾರಣ ಆಗಿದೆಯಲ್ಲ, ಅವುಗಳ ಬೆಲೆ ಇದೆ. ಅವೇನು ಕಾರ್ಯ ಮಾಡ್ತಾ ಇದ್ದಾವೆ? ಅವು ತಮ್ಮ ತಮ್ಮ ಕಾರ್ಯವನ್ನ, ತಮ್ಮ ತಮ್ಮ ಸ್ವಭಾವದ ಸೀಮೆಯನ್ನು ಮೀರದ್ದನ ಜೀವ ದ್ರವ್ಯದೊಳಗೆ ಇದ್ದುಕೊಂಡು ಕಾರ್ಯ ಮಾಡ್ತಾ ಇದ್ದಾವೆ. ಆ ಮಾಡ್ತಾ ಇದ್ದಾವೆ ಅದನ್ನು ಗುರುತಿಸಿದವರು ಯಾರ? ಹಾಗಾದರೆ ಜ್ಞಾನದ ಮಹಿಮೆ ಅಧಿಕೋ ಅಥವಾ ಅವು ತಮ್ಮ ತಮ್ಮ ಸ್ವಭಾವದಿಂದ ಪ್ರಾಮಾಣಿಕ ರೂಪದಿಂದ ತನ್ನ ತನ್ನ ಕ್ಷೇತ್ರದೊಳಗಿದ್ದುಕೊಂಡು ಕಾರ್ಯ ಮಾಡ್ತಾ ಇದ್ದಾವೆ, ಅವುಗಳ ಮಹಿಮೆ ಇದೆಯೋ ಅಥವಾ ಜ್ಞಾನದ ಮಹಿಮೆ ಇದೆಯೋ? ಅರೆ ಅವುಗಳದ್ದು ನೋಡ್ರಿ. ಯಾರ ಪ್ರಾಮಾಣಿಕ ರೂಪದಿಂದ ಒಂದು ವಿಶಾಲವಾದಂಥ ಪರಿವಾರದೊಳಗ ತನ್ನ ಪಾಲಿನ ಕರ್ತವ್ಯವನ್ನು ಯಾವುದೇ ಪ್ರಕಾರ ತಕರಾರಿಲ್ಲದ ಬೇಸರ ವ್ಯಕ್ತ ಮಾಡ್ಕೊಂತ ಹೋಗ್ತಿದ್ದ ಅಂತಂದ್ರೆ ಅವನ ಸಾಮರ್ಥ್ಯದ ಮಹಿಮೆ ಒಮ್ಮೆ ಬೆಳಕಿಗೆ ಬರೋದು ಅಥವಾ ಇಲ್ರಿ? ನಾವು ಹೇಳಿ ನಾ ಇಷ್ಟು ದಿವಸದಿಂದ ಮಾಡ್ತಾ ಇದ್ದೀನಿ, ನಾ ಈ ಪರಿವಾರದ ಸಲುವಾಗಿ ಏನೆಲ್ಲ ಮಾಡಿಲ್ಲ, ಇದು ಹೇಳಿದರ ಅವನ ದೊಡ್ಡಿಸ್ತಿಕೆ ಇಲ್ಲ. ಪ್ರತಿಯೊಬ್ಬರು ತಿಳಿಕಬೇಕ್ರಿ ಅವನ ಕಾರ್ಯವನ್ನು, ಪ್ರತಿಯೊಬ್ಬರು ಪ್ರಭಾವಿತ ಆಗಲಿಕ್ಕೆ ಬೇಕು. ಆವಾಗ ಅದರಲ್ಲಿ ಅವನ ಮಹಿಮೆ. ಅದೇ ಪ್ರಕಾರ ಈ ಅನಂತ ಗುಣ ಅದಾವಲ್ಲ, ಪ್ರತಿಯೊಂದು ಗುಣ ಅಷ್ಟು ಪ್ರಾಮಾಣಿಕ ಅದಾವಲ್ಲ, ಅದ ಜ್ಞಾನದೊಳಗೆ ತಿಳಿದು ಬಂತಲ್ಲ, ಆವಾಗ ಅದರ ಮಹಿಮೆ. ನನ್ನಲ್ಲಿ ಯಾವ್ಯಾವ ಗುಣ ಇದ್ದಾವೆ ಅನ್ನೋದು ನನಗೆ ಯಾವಾಗ ತಿಳಿದು ಹೋದ? ಯಾವಾಗ ಕೇವಲ ಜ್ಞಾನ ಆಗ್ತಿದೆ ಆವಾಗ. ಹೌದು ಅಥವಾ ಇಲ್ರಿ? ಕೇವಲ ಜ್ಞಾನ ಯಾವಾಗ ಆಗ್ತಿದೆ? ಆ ಜ್ಞಾನದ ಶುದ್ಧ ಪರಿಣಾಮದಿಂದ ಯಾವಾಗ ನಡೀತಾ ಇರ್ತಿದೆ ಆವಾಗ ಕೇವಲ ಜ್ಞಾನ ಆಗ್ತಿದೆ. ಆ ಕೇವಲ ಜ್ಞಾನದೊಳಗೆ ಏನಾಗ್ತಿದೆ? ಅನಂತ 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 ಗುಣ, ಒಂದೊಂದು ಗುಣದ ಎಂಥೆಂಥ ಸಾಮರ್ಥ್ಯ ಇದೆಯೋ ಅದೆಲ್ಲವೂ ಸ್ಪಷ್ಟ ರೂಪದಿಂದ ಪ್ರಕಾಶಿತ ಆಗ್ತಿದೆ. ಏನು ಹೇಳಿದ್ರು? ಆ ಜ್ಞಾನದ ರೂಪ ಎಂಥದ್ದಿದೆ ಹೇಳ್ತಾ ಇದ್ದಾರೆ. ಯಾವ ಜ್ಞಾನ? ಯಾವ ಒಂದು ಜ್ಞಾನದ ಪರಿಣಾಮವೇ ಮೋಕ್ಷದ ಕಾರಣ ಇದೆಯಲ್ಲ, ಆ ಜ್ಞಾನದ ರೂಪ ಎಂಥದ್ದಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಏನ? ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಇದೇನಿದೆ? ಇದು ಹಿಂದಿನ ವಾಕ್ಯ ಮುಂದುವರಿಸಿದ್ದಾರೆ ಅರ್ಥ. ಶುದ್ಧ ಸ್ವರೂಪದ ಅನುಭವ ರೂಪ ಯಾವ ಜ್ಞಾನ ಇದೆಯೋ ಅದು ಮೋಕ್ಷದ ಕಾರಣ ಇದೆ ಅಂತ ಹೇಳಿ ಹಿಂದೆ ಹೇಳಿದ್ದಾರೆ. ಇದಕ್ಕಿಂತ ಮೊದಲಿನ ವಾಕ್ಯ ಆ ಜ್ಞಾನ. ಹಾಗಾದರೆ ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದು. ಏನೂ ಇಲ್ಲ. ಜೀವ ನಿರಂತರ ಶುದ್ಧತ್ವ ರೂಪದಿಂದ ಪರಿಣಮನ ಮಾಡ್ತಾನೆ. ಶುದ್ಧತ್ವದ ವ್ಯಾಖ್ಯಾ ಹೇಳ್ತಲ್ಲ, ರಾಗಿಲ್ಲ ದ್ವೇಷ ಇಲ್ಲ ಅಲ್ಲ, ರಾಗ ದ್ವೇಷ ರೂಪದ ಪರ್ಯಾಯವನ್ನು ಕೂಡ ತನ್ನಿಂದ ಬೇರೆ ಮಾಡುವುದಿಲ್ಲ. ತಿಳಿತಾ ಇದೆಯಲ್ಲ? ತನ್ನ ಅವಮಾನ, ತನ್ನ ತಿರಸ್ಕಾರ ಮಾಡ್ತಾ ಇರುವಂಥ ಯಾವೊಂದು ವಿಕೃತ ಪರಿಣಾಮವನ್ನ ತನ್ನಿಂದ ಹೊರಗೆ ಹಾಕುವುದಿಲ್ಲ. ಅದು ಜೀವರೇ, ಅದು ಶುದ್ಧತ್ವ ರೂಪದ ಪರಿಣಾಮನೇ ಇದೆ. ಯಾಕೆ ಅಂತಂದ್ರೆ ಅದರದೇ ಇದೆಯಲ್ಲ ಪರ್ಯಾಯ. ಎಂಥ ಮಹತ್ವ ಇದೆ ವಸ್ತುವಿನ ಸ್ವರೂಪ. ಎಂತ ಯಾವ ಪರಮಶುದ್ಧ ಪರಮೇಶ್ವರ ದಶ ಶುದ್ಧ ದಶ ಬಂತೋ ಅದನ್ನು ಆ ರಾಗವನ್ನು ಹೇಗ ರಾಗದ ಸಮಯದೊಳಗೆ ಧಾರಣ ಮಾಡಿತ್ತೋ ದ್ರವ್ಯ, ಅದೇ ಪ್ರಕಾರ ಆ ಶುದ್ಧ ಪರ್ಯಾಯವನ್ನು ಕೂಡ ಅದರ ಸಮಯದೊಳಗೆ ಧಾರಣ ಮಾಡಿ. ಅದರ ಸಮಯದೊಳಗೆ
ಎಂಥ ವಸ್ತು ವ್ಯವಸ್ಥೆ. ಅರೆ ಸ್ವಲ್ಪ ಲಕ್ಷದೊಳಗೆ ಬಂತು ಅಂತಂದ್ರೆ ಎಲ್ಲ ಬಿಟ್ಟು ಹೋಗ್ತಾವ್ರಿ. ಏನು ಬಿಟ್ಟು ಹೋಗ್ತಾವ? ವೈರ, ವಿರೋಧ, ಮದ, ಮಾತ್ಸರ್ಯ, ಗರ್ವ, ಕ್ರೋಧ, ಅರೆ ಲೋಭ. ಯಾವುದರ ಸಲುವಾಗಿ ಲೋಭ ಮಾಡೋದು? ಯಾರ ಮೇಲೆ ಕ್ರೋಧ ಮಾಡೋದು? ದೇಹದ ಅವಸ್ಥೆಯ ಮೇಲೆ. ಎಲ್ಲಿದೆ ಅದು? ಆ ದೇಹದ ಯಾವ ಅಜ್ಞಾನಿ ಜೀವ ಕ್ರೋಧ ಮಾಡ್ತಾನಲ್ಲ, ಆ ಅವಸ್ಥೆ ದೇಹದ ಶುದ್ಧತ್ವ ರೂಪದ ಪರಿಣಾಮ ನೀಡಿದೆ. ಏನ್ ತಿಳಿತು? ದೇಹದ ಯಾವ ಅವಸ್ಥೆಯ ವಿರೋಧ ಅಥವಾ ಕ್ರೋಧ ಅಥವಾ ದ್ವೇಷ ಅಜ್ಞಾನಿ ಜೀವ ಮಾಡ್ತಾನಲ್ಲ, ಅದ ಆ ದೇಹದ ಶುದ್ಧತ್ವ ರೂಪ ಪರಿಣಾಮ. ಹುಳು ಬಿದ್ದಿದೆ, ಗಾಯ ಆಗ್ತಾವಲ್ಲ, ಏನಂತಿರೋದಕ್ಕೆ ಮಲ್ಕೊಂಡು ಬೆಡ್ ಸೋಲ್, ಅಲ್ಲಿ ಹುಳು ಆಗ್ತಾವಲ್ಲ, ಅದೇನಿದೆ? ಅದರ ಸುತ್ತಮುತ್ತಲಿನವರು ಹೇಸ್ಕೊಳ್ಳುವಂಥ, ಘೃಣ ಮಾಡುವಂಥ, ದ್ವೇಷ ಮಾಡುವಂಥ ಕರ್ಮ ಅಥವಾ ದೇಹದ ಅವಸ್ಥೆ ಇದೇನು? ಕರ್ಮದ ಮತ್ತು ದೇಹದ ಶುದ್ಧತ್ವ ರೂಪ ಪರಿಣಾಮ ನೀಡೇನೆ. ಎಂಥ ಸುಂದರ ವಿಶ್ವದ ವ್ಯವಸ್ಥೆ ಅಂಥೇಳೇನು ಕುಂದಾಚಾರ್ಯ ದೇವ ಅಲ್ಲೇ ಪ್ರಾರಂಭದೊಳಗೆ ಹೇಳಿದ್ರು. ಏನು ಯಾವುದು ಹೇಗಿದೆಯೋ ಹಾಗೆ ಅದರ ಸೀಮೆಯೊಳಗೆ ಇಟ್ಟು ನೋಡಿದರ ಅದು ಸುಂದರ ಇದೆ. ಸುಂದರ ಏಯತ್ತ ನಿಶ್ಚಯಗಲೋ ಸಮೋ ಸಂವತ್ತ ಸುಂದರೋ ಲೋಯ. ಲೋಕದೊಳಗೆ ಸಮವೋ ಸಂವತ್ತ, ಸಮಯ ಪದಾರ್ಥ, ಆತ್ಮ, ಜೀವ, ಪ್ರತಿಯೊಂದು ಪದಾರ್ಥ ಹೇಗಿದೆ? ಸಂವತ್ತ ಸುಂದರೋ ಲೋಯ. ಸಂವತ್ತ ಅಂದ್ರೆ ಸರ್ವಥಾನು ಆಗ್ತಿದೆ, ಸರ್ವತ್ರನೂ ಆಗ್ತದೆ. ಸುಂದರೋ ಲೋಯ. ಈ ಸುಂದರ ಶಬ್ದದೊಳಗೆ ಏನಿದೆ? ಸುಂದರ ಶಬ್ದದೊಳಗೆ ಶುದ್ಧತ್ವ ಇದೆ. ದೃಷ್ಟಿಯೊಳಗಿನ ವಸ್ತುವಿನೊಳಗೆ, ದೃಷ್ಟಿಯೊಳಗಿನ ವಸ್ತುವಿನೊಳಗೆ, ಅರೆ ವಸ್ತುವಿನೊಳಗಂತೂ ಮೂರು ಕಾಲದಲ್ಲೂ ಇದೆ. ದೃಷ್ಟಿಯೊಳಗೆ ಯಾವಾಗ ಬಂತಲ್ಲ, ಆವಾಗ ಆ ವಸ್ತುವಿಂದ ಕೂಡ ಮಹಿಮಾ ಇದ್ರೆ ಅದರ ಮೂಲ ಸ್ವಭಾವದ ಮಹಿಮಾ ಪ್ರಕಟ ಆಯಿತು ನನ್ನ ದೃಷ್ಟಿಯೊಳಗೆ. ಇಲ್ದಿದ್ರ ಅದು ತನ್ನ ಸ್ವಭಾವವನ್ನು ಬಿಟ್ಟುಕೊಡದಿದ್ರೂ ಕೂಡ ಬೇರೆ ರೂಪನ ಕಾಣಿಸ್ತಿತ್ತಲ್ಲ. ಈಗ ಯಾವನೋ ವ್ಯಕ್ತಿ ನಮ್ಮ ಸಲುವಾಗಿ ಅಪಾರ್ಥ ಮಾಡಿಕೊಂಡ ಅಂತಂದ್ರೆ ಅವನಿಗೆ ನನ್ನ ಭಾವನೆಯನ್ನು ಅರ್ಥ ಮಾಡಿಸುವ ಸಲುವಾಗಿ ನಾನು ಪ್ರಯತ್ನ ಮಾಡ್ತಾ ಇರ್ತೇನೆ ಅಥವಾ ಇಲ್ರಿ? ಹಾಗಿಲ್ರಿ ಅಂಥೇಳಿ ಅವನು ಎಷ್ಟೇ ವಿರುದ್ಧವಾಗಿ ಮಂಡನೆ ಮಾಡಿದ್ರೂ ನಾನು ನನ್ನ ವಾಸ್ತವಿಕ ಭಾವವನ್ನು ಅವನ ಎದುರು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಹಾಗೆ ವಸ್ತುವಂತೂ ಮೂರು ಕಾಲದಲ್ಲೂ ಶುದ್ಧ ಇದೆ, ಅದು ಶುದ್ಧ ರೂಪದಿಂದನೇ ಪರಿಣಮಿಸ್ತಾ ಇದೆ. ನನ್ನ ದೃಷ್ಟಿಯೊಳಗೆ ಅದು ವಿಪರೀತವಾಗಿ ಕಂಡು ಬರ್ತಾ ಇತ್ತು. ನನ್ನ ದೃಷ್ಟಿಯ ಸುಧಾರಣೆ ಆದ ನಂತರ ಆ ವಸ್ತುವಿಗೂ ಮಹಿಮಾ ಬರ್ತಾರೆ. ಇತ್ತನು ಬಂತು, ಇತ್ತನೋ ಬಂತನು. ಇದು ಅನೇಕಾಂತ, ಇದು ವಾಸ್ತವಿಕತೆ. ಏನು ಹೇಳಿದ್ರು? ದ್ರವ್ಯದ ಶುದ್ಧತ್ವ ರೂಪ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಇಲ್ಲಿಯವರೆಗೆ ಮಾಡಿರಲಿಲ್ಲ. ಹೌದು ಅಥವಾ ಇಲ್ರಿ? ಜ್ಞಾನ ದ್ರವ್ಯದ ಶುದ್ಧತ್ವ ರೂಪ ಪರಿಣಮನವನ್ನು ಎಲ್ಲಿ ಧಾರಣೆ ಮಾಡಿರ್ತಾರೆ? ಯಾವ ದ್ರವ್ಯದ ಮಾಡಿತ್ತು? ಯಾವ ತನ್ನ ದ್ರವ್ಯದ ಶುದ್ಧತ್ವ ಪರಿಣಮನವನ್ನು ಯಾವ ಜ್ಞಾನ ಧಾರಣ ಮಾಡ್ತಿದೆಯೋ, ತಿಳ್ಕೊಳ್ತಿದೆಯೋ. ಧಾರಣಂದ್ರ, ಗ್ರಹಣಂದ್ರ, ಜಾನನಂದ್ರ ಎಲ್ಲ ಒಂದರೆ. ಗ್ರಹಣ ಮಾಡೋದಂದ್ರ, ಹಿಡ್ಕೊಳ್ಳೋದಂದ್ರ ಹೀಗೆ ಹಿಡ್ಕೊಳ್ಳೋದಲ್ಲ, ಜ್ಞಾನದೊಳಗೆ ತಿಳ್ಕೊಳ್ಳೋದು. ಜ್ಞಾನ ತಿಳ್ಕೊಳ್ಳೋದು, ಗ್ರಹಣ, ಧಾರಣ, ತಿಳಿಯುವುದ ಎಲ್ಲ ಒಂದು ಹಿಡ್ಕೊಳ್ಳೋದ. ಕಡಿಮೆ ಆರಹಾಹೆ ಅಂತ ಕೇಳ್ತಾರಲ್ಲ, ಅಂದ್ರೆ ಏನ? ಅದನ್ನು ಯಾಕೆ ಹಿಡ್ಕೊಳ್ಳೋದಿರ್ತೀರಿ? ತಿಳ್ಕೊಳ್ಳೋದಕ್ಕ ಹಿಡ್ಕೊಳ್ಳೋದಂತ ತಿಳಿತಾನೆ. ಇಲ್ಲಿ ಧಾರಣ ಅಂತಂದ್ರೆ ಏನು? ತಿಳಿತಾ ಇದೆ, ಜ್ಞಾನ ತಿಳಿತಾ ಇದೆ ರೇ. ಒಮ್ಮೆ ತಿಳ್ಕೊಂಡು ಬಿಟ್ಟಿದ್ದೇನು? ಸತತ ತಿಳಿತಾ ಇದೆ.
ಏನು ಮಾಡ್ತಾ ಇದೆ? ಶುದ್ಧತ್ವದ ಅನುಭವ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಮತ್ತೆ ಹೇಗಿದೆ ಅದರ ರೂಪ? ಇದುವೇ ಸ್ವಪರ ಪ್ರಕಾಶಕ. ಸ್ವಯಂ ಅನುಭವ, ಪರಯನ ಧಾರಣ. ತಿಳಿತಾ ಇರೋದು. ಏನನ್ನ? ದ್ರವ್ಯದ ಶುದ್ಧತ್ವ ರೂಪ ಪರಿಣಮನವನ್ನ. ದ್ರವ್ಯದ ಶುದ್ಧತ್ವ ರೂಪ ಪರಿಣಮನೇನ ಎಂಥದೇ ನಿಕೃಷ್ಟ ಅವಸ್ಥೆಯೊಳಗ ಒಂದೂ ಗುಣವನ್ನು ಬಿಟ್ಟುಕೊಡಲಿಲ್ಲ, ಒಂದೂ ಪರ್ಯಾಯವನ್ನು ತೆಗೆದು ಹಾಕುವ ಪ್ರಯತ್ನ ಮಾಡಲಿಲ್ಲ. ಇದು ಶುದ್ಧತ್ವ. ಹಾಗಾದ್ರೆ ಇದು ದ್ರವ್ಯದ ಶುದ್ಧತ್ವ ಇರಬೇಕಾದ್ರೆ ಜ್ಞಾನದ ಶುದ್ಧತ್ವ ಯಾವುದು? ಜ್ಞಾನದ ಶುದ್ಧತ್ವ ಯಾವುದು ತಿಳಿದು ಬರ್ತಿದೆಯೋ ಅದರಲ್ಲಿ ಯಾವ ಪ್ರಕಾರದಿಂದ ಇಷ್ಟ ಅನಿಷ್ಟ ದೂರ ಸರಿಸುವ, ಸಮೀಪ ತಕ್ಕೊಳ್ಳುವ ಯಾವ ಮಾತು ಇಲ್ಲ. ಇದು ನಂದ ಇಲ್ಲ, ಇದನ್ನು ತೆಗಿ ಆ ಕಡೆ ಇಲ್ಲ. ಕೇವಲ ಜ್ಞಾನದ ವೈಶಾಲ್ಯತೆ ಎಂಥದ್ದಿದೆ ಮತ್ತು ಸಾಮರ್ಥ್ಯ ಎಂಥದ್ದಿದೆ ಅಂಥೇಳಿನ ಕೇವಲ ಜ್ಞಾನದ ಜೊತೆಗೆ ಏನಿರ್ತಿದೆ? ನ್ಯಾಯಕ ಬಾಯಿ ಏನಿರ್ತಿದೆ? ಅನಂತ ವೀರ್ಯ. ಅದ್ಭುತ ಮಾತು. ಕೇವಲ ಜ್ಞಾನದ ಜೊತೆಗೆ ಅರೆ 3 ಲೋಕದ ಆಗು ಹೋಗುಗಳ ತಿಳಿದು ಬಂದ್ರೆ ಏನು ಗತಿ ಆಗಬಹುದು ಜೀವನ? ಸಾಕಾಗಿತ್ತು, ಹೌದಲ್ರಿ? ಹಿಂದಿನ ಭಾವದೊಳಗೆ ನಾನು ಎಲ್ಲಿದ್ದನು ಇದು ತಿಳಿದ್ರೆ ಗತಿ ಏನಾಗುತ್ತೆ? ಅದರ ಹಿಂದೆ ಮುಂದೆ ಅದು ಒಂದಾಗಿ ಹೋಗ್ಯಾವ ಮುಂದಿನ ಎಷ್ಟು ತೊಂದರೆ ಆಗ್ಬಹುದು. ಈಗಿನ ಹೆಂಡತಿನ ನೋಡೋದೇನು ಹೋದ ಜನ್ಮ ಹೆಂಡತಿನ ನೋಡಿದ್ರೆ ಈಗಿನ ಮಕ್ಕಳಿಗೆ ಎಲ್ಲ ಅನುಕೂಲ ಮಾಡೋದೇನು ಹಿಂದಿನ ಭಾವ. ಅದರ ಹಿಂದೆ ಬಹಳ ಕಠಿಣ. ಅದಕ್ಕೆ ಬಲ ಬೇಕು. ಅಂಚಳನ್ನು ವೀರಿಸಿ ಕೇವಲ ಜ್ಞಾನ, ಕೇವಲ ದರ್ಶನ, ಅನಂತ ಸುಖ, ಅದರ ಜೊತೆಗೆ ಅನಂತ ವೀರ್ಯ ಇದ್ರನ ಸಾಧ್ಯ ಇದೆ. ಇಲ್ಲ, ಆ ವೀರ್ಯ ಯಾವುದರದ? ಪರದ್ದಲ್ಲ, ಸ್ವಂತದ್ದು. ನನ್ನಲ್ಲೇ ಇಷ್ಟು ಇದೆ ನೋಡ್ರಿ. ಇವು 4: ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ. ಒಂದಿಷ್ಟು ಸುಖದೊಳಗ ಪರಾಧೀನ ಸುಖ ಇದೆಯಲ್ಲ, ಅದರೊಳಗೆ ಒಂದಿಷ್ಟು ವೃದ್ಧಿ ಆಯಿತು ಅಂತಂದ್ರೆ ಹರ್ಷವಾಯವಾಗ್ತಿದೆ. ಹೌದಲ್ಲ? ಸತ್ತು ಹೋಗ್ತಿದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಹಾಗಾದ್ರೆ ಅನಂತ ಸುಖ ಇರಬೇಕಾದ್ರೆ ಅದರ ಸಲುವಾಗಿ ಅನಂತ ವೀರ್ಯ ಬೇಕು. ಇಂಥ ನಿಧಿ ಸ್ವರೂಪ ನಿಜಾತ್ಮನನ್ನ ಮರೆತು ಹೋಗಿ ಅಲಕ್ಷ್ಯ ಮಾಡಿ ಮೆಟ್ಟಿ ನಿಂತು ದೇಹಕ್ಕೆ ಅನುಕೂಲ ಆಗುವ ಸಲುವಾಗಿ ಉದ್ಯಮ ಮಾಡ್ತಾ ಇದ್ದೇವೆ. ಆ ದೇಹ ಅಂತೂ ಪರಮಾಣುಗಳ ರಾಶಿ ಇದೆ. ಅದ ಬೂದಿಯ ಒಂದು ಹಿಡಿ ಬೂದಿ ಆಗುವುದಿದೆ. ಅಂಥ ಆತ್ಮನನ್ನು ಬರೇ ಮರಿಲಿಲ್ಲ, ಅಲಕ್ಷ್ಯ ಮಾಡಿದೆವು. ಅಲಕ್ಷ್ಯ ಬರೇ ಮಾಡಲಿಲ್ಲ, ಮೆಟ್ಟಿ ನಿಂತೇವ್ರಿ ತೊಳೆದು. ಎಂಥ ಶುದ್ಧತ್ವ ರೂಪ ಪರಿಣಮನದ ಅನುಭವ ಮಾಡುವಂಥ, ಶುದ್ಧತ್ವದ ಅನುಭವ ರೂಪ ಪರಿಣಮನ ಮಾಡುವಂಥ ಜ್ಞಾನ ಏನು ಮಾಡಿದೆ? ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿ ಐರಾವತಾನಿ ಇರ್ತಿದೆಯಲ್ಲ, 5 ಸೊನ್ನೆ ಇರುವುದಿಲ್ಲ, ಅದಕ್ಕೆ 32 ಸೊನ್ನೆ. ಜನ್ಮಾಭಿಷೇಕದೊಳಗೆ ಬರ್ತಿದ್ದಿಲ್ಲ ಸ್ವರ್ಗದಿಂದ. ಆನಿದಿರದ ದೇವದನು. ಅದರ ವೈಶಾಲ್ಯತೆ ಎಷ್ಟು ಏನೇನು ತೋರಿಸಿದ. 32 ಸೊಂಡಿಲ
ಒಂದೊಂದು ಸೊಂಡಿಲ ಮೇಲೆ 32 ಸರೋವರ, ಒಂದೊಂದು ಸರೋವರದೊಳಗೆ 32 ಕಮಲ, ಒಂದೊಂದು ಕಮಲಕ್ಕೆ 32 ದಳ, ಒಂದೊಂದು ದಳದ ಮೇಲೆ 32 ರಾಜನರ್ತಕಿಯರು, ದೇವನರ್ತಕಿಯರು ನೃತ್ಯ ಮಾಡ್ತಾರೆ. ಅದೆಲ್ಲವನ್ನು ಗುಣಾಕಾರ ಮಾಡಿದರೆ 84 ಲಕ್ಷ ಆಗ್ತಿದೆ. ಈ ಬಾಲಕ ಅದನ್ನಲ್ಲ, ಇವು 84 ಲಕ್ಷದ ಜನ್ಮಗಳ ಮೇಲೆ ವಿಜಯ ಸಂಪಾದನೆ ಮಾಡುವಂಥ ಜನ್ಮ ಪಡೆದಿದ್ದಾನೆ ಅಂಥೇಳಿ ಅದರ ದ್ಯೋತಕ ಇದೆ ಅದ. ಹಾಗಾದ್ರೆ ಇದರದ ಮಹಿಮೆ 84 ಲಕ್ಷದ ಎಷ್ಟಿರಬೇಕಾದ್ರೆ ಒಂದು ಈ ಜ್ಞಾನ ಗುಣದ ಪರ್ಯಾಯದೊಳಗ ಜೀವದ ಅನಂತ ಗುಣಗಳ ಅವುಗಳ ಸ್ವಭಾವ ಸಹಿತ 3 ಕಾಲದ ಪರ್ಯಾಯ ಸಹಿತ ತನ್ನಲ್ಲೇ ತಾನು ಇರೋದನ್ನು ಜ್ಞಾನ ತಿಳಿತಾ ಇದೆ. ಜ್ಞಾನದ ಸಾಮರ್ಥ್ಯ ಅಂತಂದ್ರೆ ಅಲ್ಲಿ ಹೊರಗಡೆ ತೋರಿಸಿದ್ದು ಎಷ್ಟು ಆಶ್ಚರ್ಯಕಾರಿ, ಒಳಗಡೆ ಇರೋದೆಂಥ ಆಶ್ಚರ್ಯಕಾರಿ. 84 ಲಕ್ಷ ಏನು ಜನ್ಮದವಲ್ಲ, ಆ ಜನ್ಮಗಳಿಗೆ ಕಾರಣ ಒಂದು ಸಮಯದ ಭಾವ ಇದೆ. ಒಂದು ಸಮಯದ ಭಾವ, ಅಸಂಖ್ಯಾತ ಲೋಕ ಪ್ರಮಾಣ, ಅಶುದ್ಧಿ ಅಂಥೇಳಿ ಹೇಳಿದಾರಲ್ಲ, ವಿಪರೀತತೆ ಅಂಥೇಳಿ ಹೇಳಿದಾರಲ್ಲ. ಹಾಗಾದ್ರೆ 84 ಲಕ್ಷ ಏನದವ್ರೆ, ಭಾಳ ಕಮ್ಮಿ ಆಯಿತು ಒಂದು ಸಮಯದ ಭಾವದೊಳಗೆ. ಮತ್ತು ಭವ ಯಾವಾಗ ಯಾವಾಗ ಯಾವ್ಯಾವ ಕಟ್ಟುವ, ಅದಕ್ಕೆ ಅನಂತ ಸಂಸಾರ ಅಂದಿದಾರ್ರಿ. ಅದರದೆಲ್ಲ ಲೆಕ್ಕಾಚಾರ ಅಲ್ಲಿ ನಡೀತಿದೆ ಒಳಗಡೆ. ಯಾವ ರೀ ಚಿತ್ರಗುಪ್ತ ಮಾಡ್ತಾನೋ ಈಗ ಮಾತಿಲ್ರಿ, ವೈದಿಕರಲ್ಲಿ ಹೇಳ್ತಾರಲ್ಲ, ಚಿತ್ರಗುಪ್ತ ಲೆಕ್ಕ ಬರೀತಾನಂತ ಪಾಪ ಪುಣ್ಯದ. ಅಲ್ಲೆಲ್ಲ ಲೆಕ್ಕಾಚಾರ ಇದೆ, ನೈಸರ್ಗಿಕವಾಗಿ ಇದೆ. ಹಾಗಾದ್ರೆ ಯಾವುದರದ ಅಧಿಕತೆ ಆದದ್ದು ಇದೆಯಲ್ಲ, ಆ ಭವದ ಬಂಧ ಆಗೋದಿರ್ತಿದೆ. ಆದ್ರೆ ಅದಕ್ಕೆ ಯೋಗ್ಯ ವರ್ತಮಾನ ಭಾವ ಬೇಕು ಅಂಥೇಳಿ 7 ಬಾರಿ ನಿಸರ್ಗ ಅವಕಾಶ ಇಟ್ಟಿದ್ದಾರೆ. ಅಲ್ಲಿ ನೀನೇನು ಮಾಡಬೇಕಾಗಿಲ್ಲ. ಇಂಥದ್ರೊಳಗ ನಾನು ಮನುಷ್ಯ ಆಗ್ತೇನೋ, ನಾನು ಭೂಮಿಗೆ ಹೋಗ್ತೇನೋ, ನಾನು ಸ್ವರ್ಗಕ್ಕೆ ಹೋಗ್ತೇನೋ, ನಾನು ಅಲ್ಲಿಂದ ಸೀಮಂಧರ ಸ್ವಾಮಿ ಕಡೆ ಹೋಗ್ತೇನೋ, ಎಲ್ಲಿ ವಿಚಿತ್ರ ಮಾಡ್ತಾರೆ. ಹೇಗೆ ಸಾಧ್ಯ ಇದೆ? ಯಾವೂ ಉಳಿಯುವುದಿಲ್ಲ ಭಾವ. ಮತ್ತು ನಮ್ಗೆ ಅವರು ಸಿಗ್ತಾರೇನ? ಸಾಧ್ಯ ಇಲ್ಲ. ಯಾರ ಹೋದವ್ರ ಇದೇ ರುಚಿ ಇದ್ರೆ ಮತ್ತೆ ನಮ್ದು ನಿಮ್ದು ಭೇಟಿ ಆಗ್ತೀರಿ. ಅದೇ ಕೊನೆಗೊಂದು ಯಾವನೋ ಮೇಧಾವಿ ಹೇಳಿದ ಸಿದ್ಧಾಲಯದಲ್ಲಿ ಭೇಟಿ ಆಗೋಣ ಅಂತ. ಅಲ್ಲೇನು ಭೇಟಿ ಆಗೋದು ಇರ್ತಿದೆ? ಎಲ್ಲ ಸಂಬಂಧ ಕಟ್ಕೊಂಡ ನಂತರ ಸಿದ್ಧಾಲಯದ ಮಾರ್ಗ ಆರಂಭ ಆಗೋದ್ರೆ ಹೌದೇನಿಲ್ಲ, ಎಲ್ಲ ಬಿಟ್ಕೊಟ್ಟ ನಂತರ ಸಿದ್ಧಾದ ಮೇಲೆ ಮತ್ತೆ ಎಲ್ಲಿಂದ ಸಂಬಂಧ ಬರೋದ್ರೆ? ಈ ಜೀವನಿಗೆ ಬೇಕು ನಿರಂತರ ಸಂಬಂಧ ರೀ. ಸಂಬಂಧ ಏನಿದೆ? ಹಿಂದಿನ ಕಲಶದೊಳಗೆ ಬಂದು ಹೋದದ್ದಿದೆ. ಬಂಧ ದುಃಖ ಇಲ್ಲ, ಸಂಬಂಧ ದುಃಖ. ಮತ್ತು ಈ ಜೀವಕ್ಕೆ ಅಪೇಕ್ಷಾ ನಿರಂತರ. ನನ್ನ ಸಂಬಂಧಿಗಳು, ನನ್ನ ಆಪ್ತೇಷ್ಟಗಳು. ಆಪ್ತ ಯಾರ? ಇಷ್ಟ ಯಾರ? ಆಪ್ತ ಅರ್ಹಂತದರು, ಇಷ್ಟ ಪರಂಚ ಪರಮೇಶ್ವರಿಗಳೇ. ಐವರನ್ನು ಬಿಟ್ಟು ಯಾವ ಜೀವಕ್ಕೆ ಇಷ್ಟ ಅನ್ನೋದ ಲೋಕದೊಳಗೆ ಇಲ್ಲ. ಅರ್ಹಂತ ಪ್ರಭುವನ್ನು ಬಿಟ್ಟ ಆಪ್ತ ಅನ್ನುವಂತಹ ಶಬ್ದ, ಆಪ್ತ ಆಗಮ ತಪೋಮೂಲತಃ ಅಂಥೇಳಿ ಹೇಳಿದಾರಲ್ಲ. ಯಾರು ಹೇಳಿದ್ರು? ಸಮಂತಭದ್ರ ಸ್ವಾಮಿ. ಸಮಂತ ಶ್ರದ್ಧಾನಂ ಒಮ್ಮೆ ಬಂದಿತ್ತ. ಶ್ರದ್ಧಾನಂ ಪರಮಾರ್ಥಾನಂ ಆಪ್ತ ಆಗಮತಪೋ. ಸಮಂತ ಭದ್ರ ಅಂತೇಳಿ ನಮ್ಮಂಥವ್ರು ಯಾರೇ ತೊಟ್ಲಾಗಿಟ್ಟದ್ದು ಹೆಸರಲ್ರಿ. ಸಮಂತ ಭದ್ರ, ಗುಣಭದ್ರ, ಜಿನಸೇನ, ಕುಂದು ಕುಂದು ಹೆಸರು ಎಲ್ಲಿಯೋ ಬಂದು ಕುಂದದ ಕುಂದರಿದ್ದಾರೆ. ಕುಂದದ ಕುಂದು ಬರೋದನ್ನೇ ಇಲ್ಲ ಯಾವಾಗೂ. ಕುಂದದ ಕುಂದರಿದ್ದಾರೆ.
ಜಿನಶೇನ ಜಯಿಸುವಂಥದ್ದು ಸೈನ್ಯನೇ ಇದೆ ಅವ್ರ ಹತ್ರ. ಗುಣಭದ್ರ ವೀರಶೇನ್ ನೇಮಿ ಚಂದ್ರ ಆಚಾರ್ಯರ ಹೆಸರು ಎಂಥವು, ಗ್ರಂಥಗಳ ಹೆಸರು ಎಂಥವು. ನೋಡ್ಕೊಂತ ಹೋದ್ರ ಸಮಯ ಸಾಲುವುದಿಲ್ಲ, ಜೀವನ ಸಾಲುವುದಿಲ್ಲ. ಯಾವ್ಯಾವ ತೂಕದ ಮೇಲಿಂದ ಯಾವ್ಯಾವ ತೀರ್ಥಂಕರರ ಮೋಕ್ಷಕ್ಕೆ ಹೋದ್ರ ಅವರ ಜೊತೆಗೆ ಅಷ್ಟೆಷ್ಟು ಕೋಟಿ ಮಂದಿ ಮೋಕ್ಷಕ್ಕೆ ಹೋದ್ರ ನೋಡಿದ್ರೆ ಆಶ್ಚರ್ಯ. ಹಾಗಾದ್ರೆ ಅಷ್ಟೆಲ್ಲ ಹೋಗಿರೋ ಬೆಳೆದೊಳಗೆ ನಾನು ಒಬ್ಬನೇ ಉಳಿದಿದ್ದೇನೆ ಅನ್ನೋದಿಲ್ಲನ್ರಿ, ಅನಿಸೋದಿಲ್ಲ. ಅವರೆಲ್ಲ ಹೋದರೆ ಅವ್ರಿಗೆ ನಮಸ್ಕಾರ ಮಾಡೋ ಸಲುವಾಗಿ ಅವ್ರು ಹೋಗಿದ್ದಾರೆ ಅಂಥೇಳಿ ಹೇಳೋದಿಲ್ಲ. ಆದರೆ ಏಳು ಭವ್ಯ ಬೆಳಗಾಯಿತು ಅಂಥೇಳಿ ಹೇಳಿ, ಬೆಳಗಾಯ್ತಪ್ಪ, ಸೌದ್ನಿ ಪಂಚೇಂದ್ರಿಯ ಪ್ರಾಪ್ತ ಆಗಿದೆ, ಹೇಳ ನೋಡ, ಅಲ್ಲಿಂದ ಅಷ್ಟು ಜನ ಮೋಕ್ಷಕ್ಕೆ ಹೋದ್ರು, ಇಲ್ಲಿಂದ ಇಷ್ಟು ಜನ ಮೋಕ್ಷಕ್ಕೆ ಹೋದ್ರು, ಇಷ್ಟು ಕೋಟಿ, ಇಷ್ಟು ಅಬ್ಜಿ, ಇಷ್ಟು ಕೋಟಿ. ಅರೇ, ಹಾಗಾದ್ರೆ ನಾನು ಒಬ್ಬನ ಉಳಿದಿದ್ದೇನಲ್ಲ. ಇನ್ನು ಇವರೆಲ್ಲ ಅದಾರಲ್ಲ, ಅರೇ ಅವ್ರ ಚಿಂತೆ ನಿನಗೇನು ಮಾಡೋದಿದೆ. ಇವ್ರು ಯಾರನ್ನ ಜೊತೆಗೆ ಕರ್ಕೊಂಡು ಹೋಗೋ ಸಾಧ್ಯ ಇಲ್ಲ, ಇವ್ರು ಯಾರ ಜೊತೆಗೆ ನಾನು ಹೋಗೋ ಸಾಧ್ಯ ಇಲ್ಲ. ಅವರು ಹೋದವರನ್ನ ನೋಡಿದರೆ ನಿನ್ನಲ್ಲಿ ಹೋಗು ಭಾವ ಅಥವಾ ಒಂದು ಪೌರುಷ ಜಾಗೃತ ಆಗೋದಿದೆ. ಅದೇ ಪೌರುಷ ಅನಂತ ಜ್ಞಾನ, ಅನಂತ ಸುಖ, ಅನಂತ ದರ್ಶನಕ್ಕ ಆಧಾರ ಆಗ್ತಿದೆ. ಇಲ್ಲಿ ಜಾಗೃತ ಆದಂಥದ್ದನ್ನ ಅಲ್ಲಿ ಆಧಾರ ಆಗ್ತದೆ. ಏನು ಜ್ಞಾನದ ರೂಪ ಹೇಳಿದರೆ, ಜ್ಞಾನದ ರೂಪ ಎಂಥದ್ದಿದೆ ನಡೆದರೆ, ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ, ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ, ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದು. ಇನ್ನೇನಿಲ್ರಿ ಅದರೊಳಗ. ಇನ್ನೊಂದಿಷ್ಟೇನ್ರೆ ಧಾರಣ ಮಾಡುವ ಸಲುವಾಗಿ ಶಕ್ತಿ ಅಥವಾ ಸ್ಥಳಾವಕಾಶನೂ ಇಲ್ಲ. ಇನ್ನೊಂದೇನಾದರೂ ಸ್ವಲ್ಪ ಧಾರಣ ಮಾಡೋದು ಶೇಷ ಉಳಿತಲ್ಲ ಅನ್ನೋ ಖೇದ ಪಟ್ಕೊಳ್ಳುವ ಅವಶ್ಯಕತೆನೂ ಇಲ್ಲ. ಹೇಗಿದೆ? ದ್ರವ್ಯ ಎಷ್ಟಿದೆ ಅಷ್ಟು ಜ್ಞಾನ ಇದೆ. ದ್ರವ್ಯದ ಸಾಮರ್ಥ್ಯ ಎಷ್ಟಿದೆ ಅಷ್ಟನ್ನು ಗ್ರಹಣ ಮಾಡುವಷ್ಟು ಜ್ಞಾನ ಇದೆ. ದ್ರವ್ಯದಲ್ಲಿ ಏನೇನಿದೆ ಅದನ್ನೆಲ್ಲ ತಿಳ್ಕೊಳ್ಳುವಷ್ಟು ಜ್ಞಾನ ಇದೆ. ದ್ರವ್ಯದಲ್ಲಿ ಏನೇನಿದೆ ಅದರಿಂದ ಸಮಾಧಾನ ಪಟ್ಕೊಳ್ಳುವಷ್ಟು ಜ್ಞಾನ ಇದೆ. ಹೊರಗಿಂದ ಏನಿದ್ರೆ ಸಮಾಧಾನ ಯಾವಾಗ ಇದು ಇನ್ನೊಂದಿಷ್ಟು ಇರ್ತಿತ್ತಂದ್ರೆ ಒಳ್ಳೆಯದು. ಪ್ರತಿಯೊಂದು ಕಾರ್ಯದೊಳಗ ಇದೆ ಅಥವಾ ಇಲ್ರಿ, ಇದೊಂದಿಷ್ಟು ಹೀಗಾಗ್ತಿತ್ತು ಅಂತಂದ್ರೆ ಬಹಳ ಒಳ್ಳೆಯದು. ಒಂದಿಷ್ಟು ನಿನ್ನೆನೆ ಗೊತ್ತಾಗ್ತಿತ್ತು ಅಂತಂದ್ರೆ, ಇದಕ್ಕೊಂದಿಷ್ಟು ಈ ರೀತಿ ಅಲಂಕಾರ ಮಾಡಿರ್ತಾರೆ, ಇದು ಇನ್ನೊಂದಿಷ್ಟು ಇದರೊಳಗೆ ಇನ್ನೊಂದು ಅರ್ಧ ತೊಲಿ ಹಾಕಿದ್ರೆ ಚಲೋ, ಇನ್ನೊಂದು 2 ಗ್ರಾಮ್ ಹಾಕಿದ್ರೆ ಒಳ್ಳೆಯದು. ಪ್ರತಿಯೊಂದು ಬಾಹ್ಯದ ಪುದ್ಗಲದ ಅವಸ್ಥೆಯೇ ಈ ಜೀವವನ್ನು ಅತೃಪ್ತಗೊಳಿಸುವಂಥದ್ದು ಇದೆ ವಿನಃ ಅತೃಪ್ತಪಡಿಸುವಂಥದ್ದು ಯಾವುದು ಪುದ್ಗಲದ ಅವಸ್ಥೆಯನ್ನು. ಆದರೆ ಜೀವದ ಒಳಗಿಂದ ಯಾವ ತನ್ನ ಸ್ವರೂಪ ಇದೆಯಲ್ಲ, ಆ ಸ್ವರೂಪವನ್ನು ಸಮಗ್ರ ರೂಪದಿಂದ, ಇಷ್ಟು ಸಾಕು ಬಿಡ ಇದು ಇರಲಿ ಅನ್ನೋದನ್ನು ಅವಶ್ಯಕ ಇಲ್ಲ, ಸಮಗ್ರ ರೂಪದಿಂದ ಸರ್ವಥಾ ಶಬ್ದ ಇದೆ. ಆ ಸರ್ವಥಾ ಶಬ್ದದ ಭಾವ ನಮ್ಮ ಸರ್ವ ಪ್ರದೇಶದೊಳಗೆ ಅನುಭವಕ್ಕೆ ಬರಬೇಕು. ಈಗಿಷ್ಟು ಸಾಕು ಅನ್ನೋ ಮಾತಿಲ್ಲ ಅಲ್ಲಿ. ಎಷ್ಟು ಶಬ್ದದಿಂದ ಹೇಳ್ಬೋದು. ಅದಕ್ಕೆ ರತ್ನಾಕರ ವರ್ಣಿ ಹೇಳ್ದ, ಸಾಗರದ ಜಲ ಬಹುಶಃ ಎಷ್ಟು ಬರ್ಬೋದು. ಜ್ಞಾನ ಸಾಗರ ಇದೆ, ಜ್ಞಾನದ ವಿಷಯ ಮಹಾಸಾಗರ ಇದೆ. ಜ್ಞಾನದ ಸಾಮರ್ಥ್ಯ ಅಂತ, ಅರೆ ಆ ಸಾಮರ್ಥ್ಯದ ಮಹಿಮೆ ನಮಗೆ ಬರುವುದಿಲ್ಲ, ಈ ಜಡದ ಮಹಿಮೆ. ಯಾವ ಜಡ ಈ ಕ್ಷಣದಲ್ಲಿ ಇದೆ, ಇನ್ನೊಂದು ಸಮಯದಲ್ಲಿ ಇಲ್ಲ. ಧನಾದಿ ಯಾವಾಗ ಯಾವ ರೂಪಲೇ ಹೊರಟು ಹೋಗ್ತಾವ, ಯಾವ ಮಾರ್ಗಲೇ ಯಾರಿಗೆ ಗೊತ್ತಿದೆ ರೀ.
ಯಾರೂ ಕಂಡಿಲ್ಲ. ಕಾರ್ತಿಕೇಯನ ಪ್ರೇಕ್ಷೆಯೊಳಗೆ ಹೇಳ್ತಾರೆ, ಲಕ್ಷ್ಮಿಯ ಚಂಚಲತೆಯನ್ನ ತೆಗೆದು ಓದಬೇಕಾರೆ ಪುಣ್ಯವಂತನನ್ನೂ ನಂಬುವುದಿಲ್ಲ, ರೂಪವಂತನನ್ನೂ ನಂಬುವುದಿಲ್ಲ, ಗುಣವಂತನನ್ನೂ ನಂಬುವುದಿಲ್ಲ, ಕುಲವಂತನನ್ನೂ ನಂಬುವುದಿಲ್ಲ. ಎಷ್ಟು ಹೇಳಿದ್ದಾರೆ ಆ ಲಕ್ಷ್ಮಿ. ಮತ್ತಲ್ಲಿ ವೈರಾಗ್ಯ ಭಾವನಾದೊಳಗೆ ಏನು ಬಂತು? ವೇಶ್ಯಾಸಮ ಲಕ್ಷ್ಮಿ. ವೇಶ್ಯಾಸಮ ಅಂತ ಹೇಳಿದ್ದಾರೆ. ವೇಶ್ಯ ಯಾವ ಪುರುಷನನ್ನು ನಂಬುತ್ತಾಳೆ? ಎಷ್ಟೊಂದು ನಮ್ಮ ಪುರಾಣ ಸಾಹಿತ್ಯದಲ್ಲಿ ಅಂಥವು ಘಟನೆಗಳಿದ್ದಾವೆ. ಓದಿದ್ದೇ ಇದೆ, ಕ್ಷಣಿಕ ಪ್ರಭಾವಿತ ಆದದ್ದೇ ಇದೆ, ಅದರ ಒಳಗೇನು ಬದಲಾವಣೆ. ಇನ್ನೊಂದ್ಸಲ ಓದಿದ್ರೆ ಮುಗಿತು ಇವತ್ತಿನ ಡ್ಯೂಟಿ. ಶುದ್ಧ ಸ್ವರೂಪದ ಅನುಭವ ರೂಪವಿರುವಂಥ ಯಾವ ಜ್ಞಾನವಿದೆ ಅದು ಜೀವದ ಶುದ್ಧತ್ವ ಪರಿಣಮನವನ್ನು ಸರ್ವಥಾ ಧಾರಣ ಮಾಡಿರುವಂಥದ್ದಿದೆ. ಯಾರಿಗೆ ಶುದ್ಧತ್ವ ಪರಿಣಮನವಾಗುತ್ತದೆ ಆ ಜೀವನಿಗೆ ಶುದ್ಧ ಸ್ವರೂಪದ ಅನುಭವವು ಅವಶ್ಯವಾಗಿ ಆಗುತ್ತದೆ. ಇದರಲ್ಲಿ ವಂಚನೆ ಇಲ್ಲ ಮತ್ತು ಅನ್ಯಥಾ ಸರ್ವಥಾ ಪ್ರಕಾರದಿಂದ ಆಗುವುದಿಲ್ಲ. ಮತ್ತೊಂದು ಬಂತ ಸರ್ವಥಾ. ಅವು ಎರಡಿದವು ಅಂಥೇಳಿ ಆಶ್ಚರ್ಯ ಆಗಿತ್ತು. ಮೂರನೇದು ಬಂತ, ಈಗ ನಾಲ್ಕನೇದು ಬಂತದೆ. ನೋಡೋಣ.